ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಚು ವ್ಲಾಗ್. ಸೊ ಗಾಯ್ಸ್, ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಎಷ್ಟು ಗಂಟೆಗೆ ಗೊತ್ತಾ? 10 ಗಂಟೆಗೆ ಎದ್ದಿದ್ದೀನಿ. ಸೊ ನಾನು ಎದ್ಬಿಟ್ಟು ನಾನು ಹೊಚ್ಕೊಂಡಿದ್ದ ಬೆಡ್ಶೀಟ್ನೆಲ್ಲ ತೆಗ್ದುಬಿಟ್ಟು ಮಡ್ಚಿ ಇಕ್ಬಿಟ್ಟೆ. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಫ್ರೆಶ್ ಅಪ್ ಆಗಿ ಬಂದಮೇಲೆ ನನಗೇನೂ ಗೊತ್ತಿಲ್ಲ, ಫುಲ್ಲು ಬಾಯಾರಿಕೆ ಆಗುತ್ತೆ. ಸೊ ನಾನು ಸ್ನಾನ ಮಾಡಿದ ತಕ್ಷಣ ನೀರು ಕುಡಿಲೇಬೇಕು. ಅದಾದಮೇಲೆ ನಮ್ಮಮ್ಮ ಹಾರ್ಲಿಕ್ಸ್ ತಂದುಕೊಟ್ರು, ಹಾರ್ಲಿಕ್ಸ್ ಕುಡಿದೆ. ಅದಾದಮೇಲೆ 12 o'clock ಅಪ್ಪ ಬಂದರು. ಅಪ್ಪ ಬಂದಮೇಲೆ ಫ್ಲಾಸ್ಕ್ ಇಸ್ಕೊಬರೋಣ ಅಂತ ಹೋದೆ. ಅದಾದಮೇಲೆ ನಾನು ನಮ್ಮಮ್ಮ ಸ್ಕೂಲ್ ಕಡೆ ಹೋಗೋಣ ಬುಕ್ಸ್ ತರೋದಕ್ಕೆ ಅಂತ ಹೋಗಿ ಬರೋಬೇಕಾದ್ರೆ ಏನೋ ತಿನ್ಬೇಕನ್ನಿಸ್ತು. ಸೊ ಗುಲಾಬ್ ಜಾಮೂನ್ ತಿಂದ್ವಿ. ನೆಕ್ಸ್ಟ್ ನಮ್ಮಮ್ಮ ಪಲಾವ್ ಕೊಟ್ಟರು, ತಿನ್ನೋಕ್ಕಾಗಿಲ್ಲ ಆದರೂ ತಿಂದೆ. ನೆಕ್ಸ್ಟ್ ನಿಮ್ಗೊಂದು ರೆಸಿಪಿ ತೋರಿಸ್ತೀನಿ. ಏನು ರೆಸಿಪಿ ಗೊತ್ತಾ? ಬನ್ನಿ ಮಾಡೋಣ. ಸೊ ನಾನು ಒಂದು ಪ್ಲೇಟಿಗೆ ನೆನೆಸಿರೋ ಈರುಳ್ಳಿನ ಹಾಕ್ತಾಯಿದ್ದೆ. ನಾನು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಾನು ಇದಕ್ಕೆ ಖಾರದ ಪುಡಿ, ಸಾಲ್ಟ್, ಕೊರೆಂಡರ್ ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಲೈಟಾಗಿ ನಿಂಬೆಹಣ್ಣ ಆ್ಯಡ್ ಮಾಡ್ತೀನಿ. ಓಕೆನಾ? ಇದನ್ನು ಲೈಟಾಗಿ, ಯಾಕಂದರೆ ಜಾಸ್ತಿ ಬಂದರೆ ಸ್ವಲ್ಪ ಹುಳಿ ಅನಿಸ್ಬಿಡುತ್ತೆ. ಸೊ ಲೈಟಾಗಿ ಆ್ಯಡ್ ಮಾಡೋಣ. ಓಕೆ, ನಾನು ಇದನ್ನು ನೀಟಾಗಿ ಕಲಿಸಿದ್ದೀನಿ, ಯಾಕಂದರೆ ಅದು ಜಾಯಿನ್ ಆಗಿರುತ್ತೆ. ಅದೆಲ್ಲ ಬಿಡಿ ಆಗುತ್ತೆ ನೋಡಿ. ಇವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅದು ಸ್ವಲ್ಪ ಬಿಡಿ ಆಗಿದೆ. ಸೊ ಇದನ್ನೆಲ್ಲ ನಾನು ನೀಟಾಗಿ ಕಲಿಸ್ಮೇಲೆ ಸ್ವಲ್ಪ ಇದಕ್ಕೆ ಚಿಪ್ಸ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಆ್ಯಡ್ ಮಾಡಿ ಮತ್ತು ಅದನ್ನು ಪುಡಿ ಆಗೋವರೆಗೂ ಅದರಲ್ಲೇ ಮತ್ತೆ ಕಲಿಸ್ತಾ ಇದ್ದೀನಿ. ಅದೆಲ್ಲ ಕಲಿಸಾದ್ಮೇಲೆ ಇದಕ್ಕೆ ನಾನು ಅದೇ ಚಿಪ್ಸ್ ಜೊತೆ ನೆಂಚ್ಕೊಂಡು ತಿಂತೀನಿ. ಬನ್ನಿ ತಿನ್ನೋಣ. ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಏನೋ ಒಂಥರ ಸ್ಪೆಷಲಾಗಿತ್ತು ಅಂತ. ಸೊ ತಿನ್ನೋಣ. ನೋಡಿ, ಸೂಪರ್. ನನಗೆ ಯಾಕೋ ಸೇಮ್ ಪಾನಿಪುರಿ ಟೇಸ್ಟೇ ಕೊಡ್ತಾಯಿದೆ. ಪಾನಿಪುರಿ ಪಲ್ಯ ತಿಂತಿರಲ್ಲ ಹಂಗೆ, ಬಟ್ ಕಟ್ರುಮ್ ಅಂತ ಇತ್ತು. ಸೂಪರಾಗಿತ್ತು. ನಾನಂತೂ ಬಿಡ್ದಂಗೆ 3-4 ಸಲ ತಿಂದುಬಿಟ್ಟೆ. ಸೂಪರಾಗಿತ್ತು. ಸ್ವಲ್ಪನೂ ಖಾರ ಇರಲಿಲ್ಲ. ನಮ್ಮ ಅಮ್ಮಂಗೂ ಟೇಸ್ಟ್ ಮಾಡಿ ಅಂದರೆ ಅವರು ಸೂಪರ್ ಚೆನ್ನಾಗಿದೆ ಅಂದರು. ಅವರು 2 ಸಲ ತಿಂದರು. ಸೊ ಸೂಪರಾಗಿತ್ತು ಗಾಯ್ಸ್. ರಾತ್ರಿ ನಮ್ಮನೆ ಊಟಕ್ಕೆ ಕಬಾಬ್ ಮಾಡಿದರು. ಕಬಾಬ್ ಜೊತೆ ಈರುಳ್ಳಿ ನಿಂಬೆಹಣ್ಣು ಇಟ್ಕೊಟ್ರು ಫಸ್ಟ್ ಟೇಸ್ಟ್ಗೆ. ನೆಕ್ಸ್ಟು ಅನ್ನ ಸಾಂಬಾರು, ಈರುಳ್ಳಿ, ಕಬಾಬ್ ಎಲ್ಲ ಕೊಟ್ಟರು. ಸೊ ನಾನು ಫಸ್ಟ್ ಅನ್ನ ಸಾಂಬಾರು ಟೇಸ್ಟ್ ಮಾಡಿದೆ ಹೆಂಗಿರುತ್ತೆ ಅಂತ. ಅದಾದಮೇಲೆ ನೀರು ಮರ್ತೋಗಿದ್ದೆ. ನಮ್ಮಮ್ಮ ನೀರು ತಂದುಕೊಟ್ರು. ಸೊ ಅದಕ್ಕೆ ನಾನು ಫಸ್ಟ್ ಕಬಾಬ್ ಟೇಸ್ಟ್ ಮಾಡೋಣ ಅಂತ ಕಬಾಬ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿತ್ತು ಗಾಯ್ಸ್. ಆಗಿತ್ತು ಇವತ್ತಿನ ವ್ಲಾಗ್ಸು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.